ಭಾರತೀಯ ಜನತಾ ಪಕ್ಷದ ತಮಿಳುನಾಡು ರಾಜ್ಯದ ಅಧ್ಯಕ್ಷರಾದ ಅಣ್ಣಾಮಲೈ ಕುಪ್ಪುಸ್ವಾಮಿ 1984ರ ಜೂನ್ 4ರಂದು ಜನಿಸಿದರು. ಅಣ್ಣಾಮಲೈ ರಾಜಕೀಯ ಸೇರುವ ಮುನ್ನ IPS ಅಧಿಕಾರಿಯಾಗಿದ್ದರು. ಅವರನ್ನು ದಕ್ಷಿಣದ ಸಿಂಗಂ ಎಂದು ಕರೆಯುತ್ತಾರೆ. ಅಣ್ಣಾಮಲೈ ಅವರು ರಾಜೀನಾಮೆ ನೀಡುವ ಸಮಯದಲ್ಲಿ ದಕ್ಷಿಣ ಬೆಂಗಳೂರಿನ DCPಯಾಗಿದ್ದರು. ಅವರು 2019ರ ಮೇಯಲ್ಲಿ ಪೊಲೀಸ್ ಇಲಾಖೆಗೆ ರಾಜೀನಾಮೆ ನೀಡಿದರು. ಅವರು ಕರ್ನಾಟಕದ ಉಡುಪಿ ಜಿಲ್ಲೆಯ SP ಕೂಡ ಆಗಿದ್ದರು. ಅವರು 2020ರ ಆಗಸ್ಟ್ನಲ್ಲಿ ಬಿಜೆಪಿ ಸೇರಿದ್ದರು. ನಂತರ ಬಿಜೆಪಿಯು ಅವರನ್ನು 2021ರ ಜುಲೈ 9ರಂದು ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿತ್ತು. 1959ರ ಜೂನ್ 4ರಂದು ಸ್ವತಂತ್ರ ಪಕ್ಷ ಎಂಬ ಹೊಸ ರಾಷ್ಟ್ರೀಯವಾದಿ ಪಕ್ಷವನ್ನು ರಚಿಸಲಾಯಿತು. ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದ ಭಾರತ ರತ್ನ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ತಮ್ಮ ಸಹಚರರಾದ NG ರಂಗ ಮತ್ತು ಮಿನು ಮಸಾನಿ ಅವರಂತಹ ದಿಗ್ಗಜರೊಂದಿಗೆ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದ್ದರು. ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಮಾಜವಾದಿ ನೀತಿಗಳನ್ನು ವಿರೋಧಿಸುವುದು ಈ ಪಕ್ಷದ ಉದ್ದೇಶವಾಗಿತ್ತು. 1959ರಲ್ಲಿ ಪಕ್ಷ ರಚನೆಯಾದ ನಂತರ ಲೋಕಸಭೆ ಚುನಾವಣೆ 1962ರಲ್ಲಿ ನಡೆಯಿತು. ಈ ಚುನಾವಣೆಯಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಸ್ವತಂತ್ರ ಪಕ್ಷ 18 ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿತು. ಬಿಹಾರ, ರಾಜಸ್ಥಾನ, ಗುಜರಾತ್ ಮತ್ತು ಒರಿಸ್ಸಾದಲ್ಲಿ ಕಾಂಗ್ರೆಸ್ಗೆ ಹೋಲಿಸಿದರೆ ಸ್ವತಂತ್ರ ಪಕ್ಷವು ಪ್ರಮುಖ ಪ್ರತಿಪಕ್ಷವಾಗಿ ಹೊರಹೊಮ್ಮಿತ್ತು. ಇದರ ನಂತರ 1967ರ ಚುನಾವಣೆಯಲ್ಲಿ ಸ್ವತಂತ್ರ ಪಕ್ಷವು ಹೆಚ್ಚು ಯಶಸ್ವಿಯಾಯಿತು ಮತ್ತು 44 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತು. ಈ ಅವಧಿಯಲ್ಲಿ ಈ ಪಕ್ಷ ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಆದರೆ 1971ರ ಲೋಕಸಭೆ ಚುನಾವಣೆಯಲ್ಲಿ ಸ್ವತಂತ್ರ ಪಕ್ಷ ಕೇವಲ 8 ಸ್ಥಾನಗಳನ್ನು ಗೆದ್ದಿತು. ನಂತರ ಹಲವು ಹಿರಿಯ ನಾಯಕರು ರಾಜೀನಾಮೆ ನೀಡಲು ಆರಂಭಿಸಿದರು. ನಂತರ 1972ರಲ್ಲಿ ರಾಜಗೋಪಾಲಾಚಾರಿ ಅವರು ತಮ್ಮ 94ನೇ ವಯಸ್ಸಿನಲ್ಲಿ ನಿಧನರಾದರು ಮತ್ತು ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ಮಾಡಲಾಯಿತು. ರಾಜಗೋಪಾಲಾಚಾರಿಯವರ ಮರಣದ ನಂತರ ಪಕ್ಷವು ಕ್ರಮೇಣ ಅಂತ್ಯಗೊಂಡಿತು. 1974ರಲ್ಲಿ ಸ್ವತಂತ್ರ ಪಕ್ಷದ ಅನೇಕ ಸದಸ್ಯರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಚೌಧರಿ ಚರಣ್ ಸಿಂಗ್ ನೇತೃತ್ವದ ಪಕ್ಷವಾದ ಭಾರತೀಯ ಲೋಕದಳಕ್ಕೆ ಸೇರಿದರು. ಹೀಗಾಗಿ ಸ್ವತಂತ್ರ ಪಕ್ಷ ಅಂತ್ಯವಾಯಿತು. 1783ರ ಜೂನ್ 4ರಂದು ಇಬ್ಬರು ಸಹೋದರರು ಒಟ್ಟಾಗಿ ಮೊದಲ ಬಾರಿಗೆ ಬಿಸಿ ಗಾಳಿ ತುಂಬಿದ ಬಲೂನ್ ಅನ್ನು ಹಾರಿಸಿದರು. ಯುರೋಪಿಯನ್ನರಾದ ಜೋಸೆಫ್ ಮೈಕಲ್ ಮತ್ತು ಜಾಕ್ವೆಸ್ ಎಟಿಯೆನ್ನೆ ಮೊಂಟ್ಗೋಲ್ಫಯರ್ ಕಾಗದದ ಚೀಲಕ್ಕೆ ಬಲೂನಿನ ಆಕಾರವನ್ನು ನೀಡಿದರು. ನಂತರ ಅದರ ಅಡಿಯಲ್ಲಿ ಉಣ್ಣೆ ಮತ್ತು ಮರದ ಸಿಪ್ಪೆಗಳನ್ನು ಸುಡುವ ಮೂಲಕ ಬೆಚ್ಚಗಿನ ಗಾಳಿಯನ್ನು ಬಿಡುಗಡೆ ಮಾಡಲಾಯಿತು. ಇದರ ನಂತರ ಬಲೂನ್ ಆಕಾಶದಲ್ಲಿ ಹಾರಲು ಪ್ರಾರಂಭಿಸಿತು. ಸುಮಾರು 1000 ಅಡಿ ಎತ್ತರದಲ್ಲಿ ಬಲೂನ್ 10 ನಿಮಿಷಗಳ ಕಾಲ ನಿರಂತರವಾಗಿ ಹಾರಾಡುತ್ತಲೇ ಇತ್ತು. ಇದರ ನಂತರ ಬಲೂನ್ ಹಾರಿಹೋದ ಸ್ಥಳದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ನೆಲದ ಮೇಲೆ ಬಿತ್ತು. ಬಲೂನಿನ ಈ ಮೊದಲ ಹಾರಾಟದಿಂದ ಇಬ್ಬರು ಸಹೋದರರು ಎಷ್ಟು ಉತ್ಸುಕರಾಗಿದ್ದರು ಎಂದರೆ ನಂತರ ಅವರು ಬಲೂನಿನ ಕೆಳಗೆ ಒಂದು ಬುಟ್ಟಿಯನ್ನು ಕಟ್ಟಿ ಅದರಲ್ಲಿ ಹುಂಜ, ಬಾತುಕೋಳಿ ಮತ್ತು ಕುರಿಗಳನ್ನು ಹಾಕಿದರು. ಈ ಬಲೂನ್ ಕೂಡ 8 ನಿಮಿಷಗಳ ಕಾಲ ಗಾಳಿಯಲ್ಲಿ ಹಾರಾಡಿತು. ಪ್ರಾಣಿಗಳ ನಂತರ ಜನರು ಕೂಡ ಈ ಬಲೂನಿನಲ್ಲಿ ಕುಳಿತುಕೊಂಡರು. ಅದೇ ವರ್ಷದ ನವೆಂಬರ್ನಲ್ಲಿ ಇಬ್ಬರನ್ನು ಕೂರಿಸಿ ಗಾಳಿಯಲ್ಲಿ ಹಾರಿಸಲಾಗಿತ್ತು. ಇದು ಬಿಸಿ ಗಾಳಿಯ ಬಲೂನ್ನಲ್ಲಿ ಮಾನವರ ಮೊದಲ ಹಾರಾಟವಾಗಿತ್ತು. 2001ರ ಜೂನ್ 4ರಂದು ಜ್ಞಾನೇಂದ್ರ ವೀರ್ ವಿಕ್ರಮ್ ಶಾ ನೇಪಾಳದ ಹೊಸ ರಾಜರಾದರು. ಜ್ಞಾನೇಂದ್ರ ವೀರ್ ವಿಕ್ರಮ್ ಶಾ ನೇಪಾಳದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಬಲವಂತದಿಂದಾಗಿತ್ತು. ಯಾಕೆಂದರೆ 2001ರ ಜೂನ್ 1ರಂದು ನೇಪಾಳದ ಯುವರಾಜ ದೀಪೇಂದ್ರ ಕುಡಿದ ಅಮಲಿನಲ್ಲಿ ರಾಜಮನೆತನದ 9 ಜನರನ್ನು ಕೊಂದಿದ್ದರು. ಈ ಹತ್ಯಾಕಾಂಡದಲ್ಲಿ ಅವರ ತಂದೆ ರಾಜ ಬೀರೇಂದ್ರ, ತಾಯಿ ರಾಣಿ ಐಶ್ವರ್ಯ ಮತ್ತು ರಾಜಮನೆತನದ ಇನ್ನೂ 7 ಜನರು ಕೊಲ್ಲಲ್ಪಟ್ಟಿದ್ದರು. ಕ್ರೌನ್ ಪ್ರಿನ್ಸ್ ದೀಪೇಂದ್ರ ತನ್ನ ಗೆಳತಿಯನ್ನು ಮದುವೆಯಾಗಲು ಬಯಸಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ರಾಜಮನೆತನವು ಅದನ್ನು ವಿರೋಧಿಸಿತ್ತು. ಇದರಿಂದ ಕುಪಿತಗೊಂಡ ಆತ ತನ್ನ ಕುಟುಂಬವನ್ನೇ ಗುಂಡುಗಳಿಂದ ಹೊಡೆದುರುಳಿಸಿದ್ದರು. ಇದಾದ ಬಳಿಕ ತಾನೂ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದರು. ಕ್ರೌನ್ ಪ್ರಿನ್ಸ್ ದೀಪೇಂದ್ರ ಅವರ ಮರಣದ ನಂತರ ಅವರ ಚಿಕ್ಕಪ್ಪ ಜ್ಞಾನೇಂದ್ರ ವೀರ್ ವಿಕ್ರಮ್ ಶಾ ಅವರು ಸಿಂಹಾಸನವನ್ನು ವಹಿಸಿಕೊಂಡು ರಾಜಮನೆತನವನ್ನು ನೋಡಿಕೊಂಡರು ಮತ್ತು ಕೇವಲ 1 ವರ್ಷದ ನಂತರ ಅಂದರೆ 2002ರ ಅಕ್ಟೋಬರ್ನಲ್ಲಿ ಜ್ಞಾನೇಂದ್ರ ಅವರು ಚುನಾಯಿತ ಸರ್ಕಾರವನ್ನು ವಜಾ ಮಾಡಿದರು ಮತ್ತು ಅಂದಿನಿಂದ ಪ್ರಧಾನಿ ನೇಮಕ ಪ್ರಕ್ರಿಯೆ ಪ್ರಾರಂಭಿಸಲಾಯಿತು.
ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೀಡಲಾಗುವ ಪುಲಿಟ್ಜರ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ 1917ರ ಜೂನ್ 4ರಂದು ಪ್ರಾರಂಭಿಸಲಾಯಿತು. ಈ ಪ್ರಶಸ್ತಿಯನ್ನು ಪತ್ರಕರ್ತರಿಗೆ ಹಾಗೂ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಕೆಲಸ ಮಾಡಿದವರಿಗೆ ನೀಡಲಾಗುತ್ತದೆ. ಇದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಇದರಲ್ಲಿ ಒಟ್ಟು 21 ವಿಭಾಗಗಳಿದ್ದು, ಯಾರಿಗೆ ಪ್ರಶಸ್ತಿ ನೀಡಬೇಕು ಎಂಬ ಸಂಪೂರ್ಣ ಜವಾಬ್ದಾರಿಯನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ ನಿಭಾಯಿಸುತ್ತದೆ. ಅಮೆರಿಕದ ಖ್ಯಾತ ಪತ್ರಕರ್ತ ಜೋಸೆಫ್ ಪುಲಿಟ್ಜರ್ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಅವರು ಸೇಂಟ್ ಲೂಯಿಸ್ ಪೋಸ್ಟ್ ಡಿಸ್ಪ್ಯಾಚ್ ಮತ್ತು ನ್ಯೂಯಾರ್ಕ್ ವರ್ಲ್ಡ್ ಎಂಬ 2 ಪತ್ರಿಕೆಗಳನ್ನು ಪ್ರಾರಂಭಿಸಿದರು. 1917ರಲ್ಲಿ ಈ ಪ್ರಶಸ್ತಿಯನ್ನು ರಿಚರ್ಡ್ಸ್ ಮತ್ತು ಮೌಡ್ ಹೋವ್ ಎಲಿಯಟ್ ಅವರಿಗೆ ನೀಡಲಾಯಿತು. ಈ ಇಬ್ಬರು ಸಹೋದರಿಯರಾಗಿದ್ದರು ಮತ್ತು ಅವರು ತಮ್ಮ ತಾಯಿ ಜೂಲಿಯಾ ವಾರ್ಡ್ ಹೋವ್ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದರು.